ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಶಕಗಳ ಕಾಲ ದೀದಿಯ ಸಾಮ್ರಾಜ್ಯವಾಗಿದ್ದ ಬಂಗಾಳದ ಕೋಟೆಯಲ್ಲಿ ಈಗ ಇತಿಹಾಸ ಸೃಷ್ಟಿಯಾಗಿದೆ. ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆಯನ್ನ ಧೂಳಿಪಟ ಮಾಡಿರೋ ಕೇಸರಿ ಪಡೆ ಇದೇ ಮೊದಲ ಬಾರಿಗೆ ಬಂಗಾಳದ ಗದ್ದುಗೆ ಏರೋದಕ್ಕೆ ಸಜ್ಜಾಗಿದೆ. ಆದರೆ ಗೆಲುವಿನ ಸಂಭ್ರಮದ ನಡುವೆಯೇ ಬಂಗಾಳದಲ್ಲಿ ಈಗ ರಕ್ತದ ಓಕುಳಿ ಶುರುವಾಗಿದೆ. ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿರೋ ಸುವೇಂದು ಅಧಿಕಾರಿಯ ಬಲಗೈ ಬಂಟನನ್ನೇ ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಬಂಗಾಳದ ಕೋಟೆಯಲ್ಲಿ ಕಮಲ ಪಟ್ಟಾಭಿಷೇಕ. ಮೇ 9ರಿಂದ ಬಿಜೆಪಿ ಸರ್ಕಾರದ ದರ್ಬಾರ್ ಆರಂಭ. ದೀರ್ಘಕಾಲದ ಹೋರಾಟ, ನೂರಾರು ಕಾರ್ಯಕರ್ತರ ಶ್ರಮ. ಕೊನೆಗೂ ಬಂಗಾಳದ ಮಣ್ಣಿನಲ್ಲಿ ಬಿಜೆಪಿ ವಿಜಯದ ಪತಾಕೆ ಹಾರಿಸಿದೆ. ಇದೇ ಮೇ 9ರಂದು ಬಂಗಾಳದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವ ದಿನ. ಕೋಲ್ಕತ್ತಾದ ಹೃದಯ ಭಾಗವಾಗಿರೋ ಬ್ರಿಗೇಡ್ ಪರೇಡ್ ಗ್ರೌಂಡ್ನಲ್ಲಿ ಬಿಜೆಪಿಯ ಚೊಚ್ಚಲ ಸರ್ಕಾರದ ಪಟ್ಟಾಭಿಷೇಕ ನಡೆಯಲಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಆಗಮಿಸುತ್ತಿದ್ದಾರೆ. ದಶಕಗಳಿಂದ ಕಮಲ ಅರಳಿಸಲು ಕಾಯುತ್ತಿದ್ದ ಬಿಜೆಪಿ ಪಾಲಿಗೆ ಇದು ಅತಿದೊಡ್ಡ ಗೆಲುವು. ಬಿಜೆಪಿ ಸರ್ಕಾರ ರಚನೆಗೆ ಆರಿಸಿಕೊಂಡಿರೋ ದಿನಾಂಕದ ಹಿಂದೆ ಒಂದು ದೊಡ್ಡ ಸಾಂಸ್ಕೃತಿಕ ರಣತಂತ್ರವಿದೆ. ಮೇ 9ರಂದು ಬಂಗಾಳದ ಮನೆಗಳಲ್ಲೂ ಸಂಭ್ರಮದ ಸಡಗರ. ಯಾಕಂದ್ರೆ ಅಂದು ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನ. ಈ ರವೀಂದ್ರ ಜಯಂತಿಯಂದೇ ಅಧಿಕಾರ ಸ್ವೀಕರಿಸುವ ಮೂಲಕ ಬಿಜೆಪಿ ತಾನು ಹೊರಗಿನ ಪಕ್ಷವಲ್ಲ, ಈ ಮಣ್ಣಿನ ಸಾಂಸ್ಕೃತಿಕ ಪರಂಪರೆಯ ಭಾಗ ಅಂತ ಸಂದೇಶ ಕೊಡೋದಕ್ಕೆ ಮುಂದಾಗಿದೆ. ಅಮಿತ್ ಶಾ ಅವರು ಮೊದಲೇ ಹೇಳಿದಂತೆ ಬಂಗಾಳದ ಆಡಳಿತ ಈ ಬಾರಿ ಮಣ್ಣಿನ ಮಗನ ಪಾಲಾಗಲಿದೆ. ಅಷ್ಟಕ್ಕೂ ಬಂಗಾಳದ ಆ ಗದ್ದುಗೆ ಮೇಲೆ ಕೂರುವ ಆ ಮಣ್ಣಿನ ಮಗ ಯಾರು ಅನ್ನೋದೇ ಇದೀಗ $1 ಮಿಲಿಯನ್ ಪ್ರಶ್ನೆ. ಈ ರೇಸ್ನಲ್ಲಿ ಅತಿ ದೊಡ್ಡ ಹೆಸರು ಸುವೇಂದು ಅಧಿಕಾರಿ. ನಂದಿಗ್ರಾಮ ಮತ್ತು ಭವಾನಿಪುರ 2 ಕಡೆ ಗೆದ್ದು ಅಜಯರಾಗಿರೋ ಸುವೇಂದು ಮುಂದಿನ ಸಿಎಂ ಆಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಿದೆ. ಇವರ ಜೊತೆಗೆ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ, ಸುಕಾಂತ್ ಮಜುಮ್ದಾರ್ ಹಾಗೂ ಸ್ವಪನ್ ದಾಸ್ ಗುಪ್ತಾ ಹೆಸರು ಕೂಡ ಕೇಳಿ ಬರ್ತಿದೆ. ಸುವೇಂದು ಅವರು 10 ದಿನದ ಒಳಗೆ ಯಾವುದಾದರೂ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಸಿಎಂ ಪಟ್ಟಕ್ಕೇರುವ ಸಾಧ್ಯತೆ ದಟ್ಟವಾಗಿದೆ. ಗೆಲುವಿನ ಸಂಭ್ರಮದ ನಡುವೆ ಗುಂಡಿನ ಸದ್ದು. ಸುವೇಂದು ಅಧಿಕಾರಿ ಆಪ್ತ ಸಹಾಯಕನ ಭೀಕರ ಹತ್ಯೆ. ಆದರೆ ಈ ಅದ್ದೂರಿ ಪಟ್ಟಾಭಿಷೇಕದ ತಯಾರಿ ನಡುವೆ ಬಂಗಾಳದಲ್ಲಿ ಮತ್ತೆ ದ್ವೇಷದ ರಾಜಕೀಯ ಸ್ಫೋಟಗೊಂಡಿದೆ. ಸುವೇಂದು ಅಧಿಕಾರಿಯವರ ಬೆನ್ನೆಲುಬಾಗಿದ್ದ ಆಪ್ತ ಸಹಾಯಕ ಚಂದ್ರನಾಥ್ ರಥ್ ಅವರನ್ನ ದುಷ್ಕರ್ಮಿಗಳು ನಡು ರಸ್ತೆಯಲ್ಲೇ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಈ ಶೂಟೌಟ್ ಬಿಜೆಪಿ ಪಾಳೆಯವನ್ನ ಬೆಚ್ಚಿ ಬೀಳಿಸಿದೆ. ನಾವು ಶಾಂತಿ ಬಯಸಿದ್ರೆ ಟಿಎಂಸಿಯವರು ಅಟ್ಟಹಾಸ ಮೆರೆತಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಮಮತಾ ಸೋತರು, ಬಂಗಾಳದಲ್ಲಿ ಜಂಗಲ್ ರಾಜ್ ಮುಂದುವರೆದಿದೆ ಅನ್ನೋದು ಸುವೇಂದು ಅಧಿಕಾರಿಯ ಆರೋಪ. ಚಂದ್ರನಾಥ್ ರಥ್ ಕೊಲೆ ಬೆನ್ನಲ್ಲೇ ಬಂಗಾಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಬೈಕ್ನಲ್ಲಿ ಬಂದ ಹಂತಕರು ಕಾರನ್ನ ಅಡ್ಡಗಟ್ಟಿ ಅತಿ ಸಮೀಪದಿಂದ ಗುಂಡು ಹಾರಿಸಿದ್ದಾರೆ. ಈ ಕೊಲೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪಟ್ಟಾಭಿಷೇಕದ ಹೊತ್ತಲ್ಲೇ ಇಂತಹ ಘಟನೆ ನಡೆದಿರೋದು ಹೊಸ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ. ಹಿಂಸಾಚಾರ ಮುಕ್ತ ಬಂಗಾಳ ಮಾಡೋದೇ ನಮ್ಮ ಮೊದಲ ಆದ್ಯತೆ ಅಂತ ಬಿಜೆಪಿ ಸಾರಿ ಹೇಳ್ತಿದೆ. ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ. ಬಂಗಾಳದ ಕೋಟೆ ಮೇಲೆ ಕಮಲ ಅರಳಿದೆ. ಆದರೆ ಜಯಬೇರಿಯ ಹೊತ್ತಲ್ಲೇ ಕೇಳಿ ಬಂದಿರೋ ಗುಂಡಿನ ಸದ್ದು ಸಂಭ್ರಮದ ನಡುವೆ ಆತಂಕ ಮೂಡಿಸಿದೆ. ಮೇ 9ರ ಪಟ್ಟಾಭಿಷೇಕ ಕೇವಲ ವಿಜಯದ ಸಂಕೇತವಷ್ಟೇ ಅಲ್ಲ, ಅದು ಹಿಂಸಾಚಾರ ಮುಕ್ತ ಬಂಗಾಳದ ಸತ್ವ ಪರೀಕ್ಷೆಯೂ ಹೌದು. ರಘುವೀರ್ ನಾಯಕ್, ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.